ದಿನೇ ದಿನೇ ಏರಿಕೆಯಾಗಲಾರಂಭಿಸಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಜನಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಾರಂಭಿಸಿದೆ. ಇಂತಹ ಸಂದರ್ಭದಲ್ಲಿ ಯುವ ರೈತರೊಬ್ಬರು ಅರಣ್ಯ ಕೃಷಿಯೊಂದಿಗೆ ಸಾಂಪ್ರದಾಯಿಕ ಕೃಷಿಯ ಪ್ರಯೋಗ ನಡೆಸಿ ಮಾದರಿ ರೈತರಾಗಿದ್ದಾರೆ. ಹಾಗಾದ್ರೆ ಯಾರು ಆ ಅನ್ನದಾತ? ಅವರ ಯಶೋಗಾಥೆಯಾದ್ರೂ ಏನು ಅನ್ಕೊಂಡ್ರ? ಈ ಸ್ಟೋರಿ ನೋಡಿ. ಕಾಡು ಕ್ರಮೇಣ ನಶಿಸಿ ಹೋಗ್ತಿದೆ. ಸಕಾಲಕ್ಕೆ ಮಳೆ ಬಾರದೆ ಜನಜೀವನದ ಮೇಲೆ ತೀವ್ರ ಪರಿಣಾಮವಾಗಲಾರಂಭಿಸಿದೆ. ಇಂತಹ ಸಂದರ್ಭದಲ್ಲಿಯೇ ಯುವ ರೈತನೋರ್ವ ತನ್ನ ಹೊಲದಲ್ಲಿ ಅರಣ್ಯ ಕೃಷಿ ಪ್ರಯೋಗ ನಡೆಸಿದ್ದಾರೆ. ಕಲಬುರಗಿ ತಾಲೂಕಿನ ಹಾಗರ್ಗಾ ಗ್ರಾಮದಲ್ಲಿ ಲಕ್ಷ್ಮೀಕಾಂತ್ ಹಿಬಾರೆ ಎಂಬ ಯುವ ರೈತ ತನ್ನ 3.5 ಎಕರೆ ಜಮೀನಿನಲ್ಲಿ ಪ್ರಯೋಗ ನಡೆಸಿದ್ದಾರೆ. ಏಕಕಾಲಕ್ಕೆ ಅರಣ್ಯ ಕೃಷಿ, ತೋಟಗಾರಿಕೆ ಬೆಳೆ ಹಾಗೂ ಸಾಂಪ್ರದಾಯಿಕ ಬೆಳೆಗಳ ಪ್ರಯೋಗ ನಡೆಸಿ ಯಶಸ್ಸನ್ನು ಕಂಡಿದ್ದಾರೆ. ಕೇವಲ 3.5 ಎಕರೆ ಪ್ರದೇಶದಲ್ಲಿ ವಾರ್ಷಿಕವಾಗಿ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸಿ ಸಾಧಿಸಿ ತೋರಿಸಿದ್ದಾರೆ. ಕಲ್ಲು ಮುಳ್ಳಿನಿಂದ ಕೂಡಿದ ಬರಡು ಜಮೀನು ತನ್ನ ಪಾಲಿಗೆ ಬಂದಾಗ ಧೃತಿಗೆಡದ ಲಕ್ಷ್ಮೀಕಾಂತ್ ಬಂಜರು ಭೂಮಿಯಲ್ಲಿ ಬಂಗಾರ ತೆಗೆಯುವ ಯೋಜನೆಯೊಂದನ್ನು ರೂಪಿಸಿ ತನ್ನ ಯೋಜನೆಯನ್ನ ಅನುಷ್ಠಾನಗೊಳಿಸಲಾರಂಭಿಸಿದ್ದಾರೆ. 3.5 ಎಕರೆ ಪ್ರದೇಶದಲ್ಲಿ ಶ್ರೀಗಂಧ ಮತ್ತು ಅದಕ್ಕೆ ಪೂರಕವಾದ ಗಿಡಗಳನ್ನ ನಾಟಿ ಮಾಡಿದ್ದಾರೆ. ಶ್ರೀಗಂಧ ಪರಾವಲಂಬಿ ಗಿಡ, ಹೀಗಾಗಿ ತನ್ನ ಆಹಾರವನ್ನ ತಾನು ಉತ್ಪಾದಿಸಿಕೊಳ್ಳುವುದಿಲ್ಲ. ಶ್ರೀಗಂಧದ ಗಿಡದ ಬೆಳವಣಿಗೆಗೆ ಪೂರಕವಾಗಿ ಇತರೆ ಬೆಳೆಗಳನ್ನು ಹಾಕಲಾಗಿದೆ ಅಂತೆ. ಇದರಲ್ಲಿ ತೋಟಗಾರಿಕೆ ಬೆಳೆ ಹಾಗೂ ಸಾಂಪ್ರದಾಯಿಕ ಬೆಳೆಗಳು ಸೇರಿವೆ. ಹಾಗರ್ಗಾ ಗ್ರಾಮದಲ್ಲಿ 3.5 ಎಕರ್ ನನ್ನ ಜಮೀನು. ಈ ಜಮೀನಿನಲ್ಲಿ ನಾನು ಅರಣ್ಯ ಆಧಾರಿತ ಕೃಷಿಯನ್ನು ಪ್ರಾರಂಭಿಸಿದೆ. ಇದರಲ್ಲಿ ಶ್ರೀಗಂಧದ ಗಿಡ 850, ರಕ್ತಚಂದನ ಹೋಸ್ಟ್ ಆಗಿ ಕೆಲವೊಂದು 11 ಥರವಾರು ಬೆಳೆಗಳನ್ನು ಇದು ಪ್ಲಾಂಟೇಶನ್ ಮಾಡಿದ್ದೀನಿ. ಈಗ ನೀರಿನ ಕೊರತೆ ಭಾಳಷ್ಟು ಬಂದಿದೆ. ಏನು ಮಾಡಿದ್ರು ನೀರು ಸಿಗ್ತಾ ಇಲ್ಲ. ಆದರೆ ನೀರಿತ್ತಂದರೆ ತೋಟ ಅಥವಾ ಹೊಲ ಎಲ್ಲ ಗದ್ದೆಗಳು ಇರ್ಬೋದು. ನೀರು ಸಿಗದೇ ಪರಿಸ್ಥಿತಿಯಲ್ಲಿ ಅರಣ್ಯ ಆಧಾರಿತ ಕೃಷಿಯನ್ನು ನಾವು ಸಸ್ಟೈನ್ ಆಗುತ್ತೆ. ಒಂದು ಗ್ಲೋಬಲ್ ವಾರ್ಮಿಂಗ್ ಏನು ಜಾಗತಿಕ ತಾಪಮಾನ ಹತೋಟಿ ಮಾಡಬೇಕಂದ್ರೂ ಇದನ್ನು ಕೂಡ ನಾವು ಅರಣ್ಯ ಕೃಷಿಗೆ ಹೋಗ್ಬೇಕಾಯ್ತು. ಒಂದು ಎರಡನೇದು ನಮ್ಮ ಆರ್ಥಿಕವಾಗಿ ಭದ್ರತೆ ಮಾಡ್ಕೊಳ್ಬೇಕಂದ್ರೆ ಇದರಲ್ಲಿ ಅಂತರ್ ಬೆಳೆ ಏನು ಬರುತ್ತೆ ಎಲ್ಲ ಇಂಟಿಗ್ರೇಟೆಡ್ ಕ್ರಾಪಿಂಗ್ ಸಿಸ್ಟಮ್ ಏನಿದೆಲ್ಲ ಇದರ ಜೊತೆ ನಮಗೆ ಆದಾಯ ಕೂಡ ಬರುತ್ತೆ, ನಿಸರ್ಗ ಕೂಡ ಕಾಪಾಡಬಹುದು. ಲಕ್ಷ್ಮೀಕಾಂತ್ ಹಿಬಾರೆ ವೈಜ್ಞಾನಿಕ ಕೃಷಿ ಪದ್ಧತಿಯನ್ನ ಅನುಸರಿಸ್ತಾ ಇರುವವರು. ಕಾಲ ಕಾಲಕ್ಕೆ ಕೃಷಿ ವಿಜ್ಞಾನಿಗಳ ಸಲಹೆ, ಯೋಜನೆಗಳನ್ನ ಪಡೆದುಕೊಂಡು ತಮ್ಮ ಜಮೀನಿನಲ್ಲಿ ಅದನ್ನು ಅನುಷ್ಠಾನಕ್ಕೆ ತರ್ತಿದ್ದಾರೆ. ಒಂದರ್ಥದಲ್ಲಿ ತಮ್ಮ ಹೊಲವನ್ನೇ ಅವರು ಪ್ರಯೋಗಶಾಲೆನಾಗಿಸಿಕೊಂಡಿದ್ದಾರೆ. ಭೂಮಿಗೆ ರಸಾಯನ ಸ್ಪರ್ಶ ಮಾಡಿಸದೆಯೇ ಸಹಜವಾದ ಸಾವಯವ ಪದ್ಧತಿಯಲ್ಲಿಯೇ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇವರು ಸಣ್ಣ ಒಬ್ಬ ರೈತರಾಗಿದ್ದು ಭಾಳ ಆಸಕ್ತಿ ಇರ್ತಕ್ಕಂಥ ರೈತರಿದ್ದಾರೆ ಇವರಿಗೆ. ಅದಕ್ಕೆ ಇವರು ಪ್ರಮುಖವಾಗಿ ಇಲ್ಲಿ ಏನು ಮಾಡಿದ್ರಪ್ಪ ಅಂತ ಹೇಳಂತಂದರೆ ಸಮಗ್ರವಾದಂಥ ಒಂದು ಕೃಷಿ ಇರಬೇಕು. 1 ಇಂಚು ಮಣ್ಣು ಕೂಡ ಒಂದು ಹಾಳಾಗಬಾರ್ದು, 1 ಇಂಚು ಮಣ್ಣು ಕೂಡ ಒಂದು ಸದ್ಬಳಕೆ ಆಗಬೇಕು ಅಂತ ಅನ್ನುವ ದೃಷ್ಟಿಯಿಂದ ಇದು ಅರಣ್ಯ ಬೆಳೆಗಳ ಜೊತೆ ತೋಟಗಾರಿಕೆ ಬೆಳೆಗಳ ಜೊತೆಗೆ ಹುಲ್ಲಿನ ಅಂತ ಮೇವಿನ ಬೆಳೆಗಳು, ಅದರ ಜೊತೆ ಕಾಯಿಪಲ್ಯಗಳು, ಆಮೇಲೆ ಹಣ್ಣಿನ ಒಂದು ಬೆಳೆಗಳು, ಇಂಥ ಎಲ್ಲ ಬೆಳೆಗಳನ್ನು ಹಾಕಿ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥವು ಅಂದರೆ ಯಾವ ರೀತಿಯಾಗಿ ಮಾಡಿದೆ ಅಂತಂದರೆ 2 ಗಿಡದ ನಡುವಿನಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ನಾವು ಒಂದು ಕಲ್ಲಂಗಡಿ ಹಾಕೋದಂಥದ್ದಾಗಲಿ, ಚೆಂಡು ಹೂವು ಹಾಕೋದಂಥದ್ದಾಗಲಿ, ಕಾಯಿಪಲ್ಯಗಳನ್ನು ಹಾಕುವಂಥದ್ದಾಗಲಿ, ಅದು ಆದಮೇಲೆ ತಪ್ಪಲಕ್ಕೋದ ಪಲ್ಯಗಳನ್ನು ಹಾಕ್ತಕ್ಕಂಥ ಒಂದು ಕೆಲಸನೂ ಮಾಡಿದ್ದಾರೆ. ಅಂತಂದರೆ ಇವರು ಮಣ್ಣಿನ ಫಲವತ್ತತೆಗೂ ಕೂಡ ಒಂದು ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅನೇಕ ಸೂಕ್ಷ್ಮಾಣು ಜೀವಿಗಳನ್ನು ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಲಿಕ್ಕೆ ಒಂದು ಅನುಕೂಲ ಕೊಟ್ಟಿದ್ದಾರೆ. ಅಂದರೆ ಒಟ್ಟಾರೆ ಹೇಳಬೇಕಾಗಿತ್ತಪ್ಪ ಅಂತೇಳಂತಂದರೆ ಇದು ಒಂದು ಮಾದರಿ ಕ್ಷೇತ್ರ ಇದೆ. ಒಂದು 3 ತಿಂಗಳಿಗೊಮ್ಮೆ ಒಂದು ಇನ್ಕಮ್ ಬರುವಂಗೆ ಒಂದಿದೆ, ಒಂದು 6 ತಿಂಗಳಿಗೆ ಇನ್ಕಮ್ ಬರುವಂಗಿದೆ, ವರ್ಷ ಇನ್ಕಮ್ ಬರುವಂಗಿದೆ. ಆಮೇಲೆ ಬಹಳಷ್ಟು ವರ್ಷಗಳ ಮೇಲೆ 7-8 ವರ್ಷಗಳಾದಮೇಲೆ ಬರ್ತಕ್ಕಂಥ ಇನ್ಕಮ್ನು ಕೂಡ ಒಂದು ಮಾಡ್ಕೊಂಡಿದ್ದಾರೆ. ಇಂಥ ಒಂದು ಮಾದರಿ ಕ್ಷೇತ್ರ ಎಲ್ಲರೂ ಮಾಡ್ಕೊಂಡ್ರೆ ಹೆಚ್ಚಿಗೆ ಒಂದು ಅನುಕೂಲ ಆಗ್ತೈತಿ. ಇವರೊಬ್ಬರು ಮಾದರಿ ಯುವ ರೈತ ಅಂತೇಳಿ ಹೇಳಿದರೆ ಬಹಳಷ್ಟು ಖುಷಿ ಆಗ್ತೈತಿ. ಒಟ್ಟಾರೆ ತಮ್ಮ ಪ್ರಯೋಗದಲ್ಲಿ ಮೊದಲ ಹಂತದಲ್ಲಿಯೇ ಯಶಸ್ಸನ್ನ ಕಂಡಿದ್ದಾರೆ. ಬಂಜರು ಭೂಮಿಯಲ್ಲಿ